ತಿಳಿದಾಗೆ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಆಂಧ್ರ ರಾಜ್ಯದಲ್ಲಿ MLAಗಳು ಮಿನಿಸ್ಟರ್ ಆಗೋರೆಲ್ಲ ಬಂದಿದ್ರು. ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಒಂದು ಸಮ್ಮುಖದಲ್ಲಿ DK ಸುರೇಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಹಾಗಾಗಿ ಕಳೆದ ಬಾರಿಗಿಂತೂ ಹೆಚ್ಚಿನ ಜನ ಈ ಸಲ ಬಂದಿದ್ದಾರೆ ಅಂದ್ಮೇಲೆ ನಾವು ಮಾಡ್ತಿರುವಂತ ಕೆಲಸದ ಮೇಲೆ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಬಂದಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಮೊದಲನೇದಾಗಿ. ಎರಡನೇದಾಗಿ ನಿಮ್ಗೆಲ್ಲ ಗೊತ್ತಿದೆ, ಇವತ್ತು ಜನರಿಗೆ ಯಾರು ಕಷ್ಟಕ್ಕೆ ಸ್ಪಂದಿಸ್ತಾರೆ ಜನರು ಅವ್ರನ್ನೇ ಗುರುತಿಸ್ತಾರೆ. ಇದು ಒಂದು ಇವತ್ತಿನ ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ, ಇವತ್ತು ಸಹಸ್ರಾರು ಜನ ಬಂದಿದ್ರು. ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಇಷ್ಟು ಜನ ಬರ್ತಾರೆ ಅಂತ. ನಿಜವಾಗ್ಲೂ ನಾನು ಯಾವ ರೀತಿ ಹೇಳ್ಬೇಕು ಅಂದ್ರೆ ಅವ್ರಿಗೆ ಅಭಾರಿ. ನಾನು ಜನರಿಗೆ ನಾನು ಬಹಳ ಧನ್ಯವಾದಗಳು ನಿಮ್ ಮುಖಾಂತರ ತಿಳಿಸ್ತೀನಿ. ನಾವು MLAಗೆ ಕಂಟೆಸ್ಟ್ ಮಾಡಲ್ಲ. ಏನೋ DK ಶಿವಕುಮಾರ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ಏನೋ ನಾವು ಒಳ್ಳೆಯ ಒಂದು ಇದ್ ಕೊಡ್ತೀವಿ ಅಂತ. ನೋಡೋಣ, ಭಗವಂತನ ಇಚ್ಛೆ ಅದೆಲ್ಲ. ಬಂದ್ರೆ ಖಂಡಿತವಾಗ್ಲೂ ಸ್ವೀಕಾರ ಮಾಡ್ಬೇಕಾಗ್ತದೆ. ದೊಡ್ಡವರು ಮಾರ್ಗದರ್ಶನದಲ್ಲಿ ಅವ್ರು ಏನು ತೀರ್ಪು ಕೊಡ್ತಾರೆ ಮೇಡಮ್. ಇವತ್ತು ಬ್ಲಡ್ ಕ್ಯಾಂಪ್ ಹಮ್ಮಿಕೊಂಡಿದ್ವಿ, ಬಡವರಿಗೆ ಉಚಿತವಾಗಿ ಬಟ್ಟೆ ಕೊಡುವಂತದ್ದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. BBMP ಕಾರ್ಯಕರ್ತರುಗಳಿಗೆ ಭಾನುವಾರ ಕೂಡ ಬಟ್ಟೆಗಳು ಕೊಡುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಕೆಲಸಗಾರರಿಗೆ ನಿಮ್ಗೆ ಗೊತ್ತಿದೆ, ಹಿಂದೆ ಎಲ್ಲ ಕೊರೋನಾ ಅದು ಇದು ಬಂದಾಗೆಲ್ಲ ಬಹುಶಃ ಯಾರೂ ಈ ಕಡೆ ಏನು ಮಾಡಿಲ್ಲ ಅಂತ ಒಂದು ಕೆಲಸವನ್ನ ನಾವು ಮಾಡಿದ್ದೀವಿ. ಮಾಡಿ ತೋರಿಸಿರೋದಕ್ಕೆ ಇವತ್ತು ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇಷ್ಟೊಂದು ಬಂದಿದ್ದಾರೆ. ನಾನು ಕೂಡ ನಿರೀಕ್ಷಿಸಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ನಿಜವಾಗ್ಲೂ ನನ್ಗೂ ಕೂಡ ಬಹಳ ಸಂತೋಷ ಆಗ್ತಿದೆ. ಹಾಗಾಗಿ ಇನ್ನ ಹೆಚ್ಚಿನ ಸೇವೆ ಮಾಡೋದಕ್ಕೆ ಒಂದು ಸ್ಫೂರ್ತಿ ತುಂಬಿದ್ದಾರೆ ಇವತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಸಂಕ್ರಾಂತಿ ಬರುತ್ತೆ, ನಾಡಿನ ಜನತೆಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಸಂಕ್ರಾಂತಿ ಹಬ್ಬದ ಸಮಸ್ತ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ನೂತನ ಸಂವತ್ಸರದ ಶುಭಾಶಯಗಳು. ತಮ್ಗೆಲ್ಲ ಒಳ್ಳೇದಾಗ್ಲಿ. ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ತಾಯಿ ಭುವನೇಶ್ವರಿ ಆಶೀರ್ವಾದ ಸಂಪೂರ್ಣವಾಗಿ ನಿಮ್